ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಒಂದೇ ನಿಮಿಷದಲ್ಲಿ ಆಲದ ಮರದ ಒಂದು ತೊಗಟೆಯ ಪ್ರಯೋಜನವನ್ನು ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಆಲದ ಮರದ ಕಷಾಯ ಇದು ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂಥದ್ದು, ಮೂತ್ರದ ಕೋಶದ ಒಂದು ಇನ್ಫೆಕ್ಷನ್ನು, ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಮೂತ್ರ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡುವಂತಹ ಆಲದ ಮರದ ಒಂದು ವಿಶೇಷತೆಯನ್ನು ಶಿರಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ನಮ್ಮ ಒಂದು ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ತಿಳ್ಕೊಳ್ಳೋಣ ಆಲದ ಮರದ ಈ ಒಂದು ವಿಶೇಷ ಔಷಧಿಯನ್ನು. ನಮಸ್ಕಾರ. ಈ ಆಲದ ಮರ ಇದೆಯಲ್ಲ, ಇದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಆಯುರ್ವೇದದ ವೈದ್ಯರುಗಳು ಈ ಪಂಚರಕ್ಷ ಅಂತ ಹೇಳ್ತೇವೆ. ಅದರ ತೊಗಟೆ, ಅದರಲ್ಲಿ ಆಲದ ಮರ ಕೂಡ ಒಂದು. ಅದರ ತೊಗಟೆಯ ಕಷಾಯವನ್ನು ವಾಶ್ ಮಾಡೋದು ಇದೆಲ್ಲ ಮಾಡ್ತೇವೆ. ಗಾಯವನ್ನು ತೊಳೆಯೋದು ಅಥವಾ ಹಲವಾರು ಸಮಸ್ಯೆಗಳಲ್ಲಿ ಇದರದ ಬಳಕೆಯನ್ನು ಮಾಡ್ತೇವೆ. ಈ ಆಲದ ಮರದ ತೊಗಟೆಯನ್ನು ತಗೊಂಡು ಬಂದು 1-2 ಚಮಚದಷ್ಟು ತೊಗಟೆಯನ್ನು ಹಾಕಿ ಅದಕ್ಕೊಂದು 4 ಲೋಟ ನೀರು ಹಾಕಿ 1 ಲೋಟಕ್ಕೆ ಬತ್ತಿಸಿ ಆ ನೀರನ್ನು ಕುಡಿಯೋದ್ರಿಂದ, ಸೋಸ್ಕೊಂಡು ಕುಡಿಯೋದ್ರಿಂದ ನಮಗೆ ಪದೇ ಪದೇ ಮೂತ್ರ ಆಗೋದು ಅಥವಾ ಯೂರಿನ್ ಇನ್ಫೆಕ್ಷನ್ ಇದ್ದರೆ ಸಮಸ್ಯೆ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ಒಳಗಡೆ ಏನಾದರೂ ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ ಇದ್ದರೆ ಆ ಬ್ಯಾಕ್ಟೀರಿಯಲ್ ಸಮಸ್ಯೆಯನ್ನು ನಾಶಪಡಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಸಿಗ್ತೇನೆ. ಧನ್ಯವಾದ.